ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈ ಎಲೆಕ್ಷನ್ ಮುಂದೂಡಿಕೆ ಮಾಡುವಂಥ ಹುನ್ನಾರ ಸರ್ಕಾರದಲ್ಲಿದೆ. ಸುಪ್ರೀಂ ಕೋರ್ಟು 2 ಬಾರಿ ಕೊನೆಯ ಡೇಟನ್ನು ಹೇಳಿದ ಮೇಲೆ ಕೂಡ ಮತ್ತೊಂದು ಅರ್ಜಿ ಹಾಕಿದ್ದಾರೆ. SIR ಇರೋದ್ರಿಂದ ಮುಂದೆ ಹಾಕಿ ಅಂತ. ಮೊದಲು ಭಾಳ ಉತ್ಸಾಹದಲ್ಲಿ ಎಲೆಕ್ಷನ್ ಮಾಡ್ತೀವಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅಷ್ಟೇ. ಆದರೆ ಒಳಗಡೆ ಅವ್ರಿಗೆ ಆಂತರಿಕವಾಗಿ ಗೊತ್ತಿದೆ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಬೆಂಗಳೂರಿನ ದುಸ್ಥಿತಿ ಇಡೀ ಶಾಪ ಆಗ್ತಾಯಿದ್ದಾರೆ. ಆದ್ದರಿಂದ ಅದನ್ನು ಎದುರಿಸೋದಕ್ಕೆ ಇವತ್ತು ರಾಜಕೀಯವಾಗಿಯೂ ಇಲ್ಲ, ನೈತಿಕವಾಗಿಯೂ ಆ ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕಿಲ್ಲ, ಸರ್ಕಾರಕ್ಕಿಲ್ಲ. ಅದೆಲ್ಲ ಸುಮ್ಮನೆ ಕಾಗದದಲ್ಲಿ ಅಮೌಂಟ್ 2,000 ಕೋಟಿ ಕೊಟ್ಟಿದ್ದೀವಿ ರಸ್ತೆಗೆ ಅಂತ, ಅದು ಯಾವುದೂ ಕೂಡ ನಿಜವಾಗ್ಲೂ ಬಿಡುಗಡೆ ಆಗಲ್ಲ. ಮತ್ತು ಯಾವ ಕಾಂಟ್ರಾಕ್ಟರ್ ಕೂಡ ಈಗ ಮುಂದೆ ಬರ್ತಾಯಿಲ್ಲ, ಹಿಂದೆ ಮಾಡಿದ ಕೆಲಸಕ್ಕೆ ಬಿಲ್ ಕೊಟ್ಟಿಲ್ಲ. ಹೀಗಾಗಿ ಭಾಳ ಕಷ್ಟದಲ್ಲಿ BBMP ಇದೆ. ಮತ್ತು ದುಡ್ಡು ಇಲ್ಲದ ಕಾರಣದಿಂದ ಈಗಾಗಲೇ 30 ವರ್ಷ 40 ವರ್ಷದ ಮನೆಗೇ ಮತ್ತೆ ಹಣವನ್ನು ವಸೂಲು ಮಾಡಿ A ಖಾತಾ B ಖಾತಾ ಅಂತಂದು ಮಾಡ್ತಾಯಿದ್ದಾರೆ. ಅದು ಏನು ಡೆವಲಪ್ಮೆಂಟ್ಗಿಂತ ಏನು ಮಾಡೋದಿಲ್ಲ, ಬರೀ ಖಾತಾ ಬದಲಾವಣೆ ಮಾಡಿ ಲಕ್ಷಗಟ್ಟಲೆ ಹಣ ಇವತ್ತು ಸಾರ್ವಜನಿಕರಿಂದ ಪಡಿತಾ ಇದ್ದಾರೆ. ಈ ಎಲೆಕ್ಷನ್ ಮುಂದೂಡಿಕೆ ಮಾಡುವಂಥ ಹುನ್ನಾರ ಸರ್ಕಾರದಲ್ಲಿದೆ. ಸುಪ್ರೀಂ ಕೋರ್ಟು 2 ಬಾರಿ ಕೊನೆಯ ಡೇಟನ್ನು ಹೇಳಿದ ಮೇಲೆ ಕೂಡ ಮತ್ತೊಂದು ಅರ್ಜಿ ಹಾಕಿದ್ದಾರೆ. SIR ಇರೋದ್ರಿಂದ ಮುಂದೆ ಹಾಕಿ ಅಂತ. ಮೊದಲು ಭಾಳ ಉತ್ಸಾಹದಲ್ಲಿ ಎಲೆಕ್ಷನ್ ಮಾಡ್ತೀವಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅಷ್ಟೇ. ಆದರೆ ಒಳಗಡೆ ಅವ್ರಿಗೆ ಆಂತರಿಕವಾಗಿ ಗೊತ್ತಿದೆ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಬೆಂಗಳೂರಿನ ದುಸ್ಥಿತಿ ಇಡೀ ಶಾಪ ಆಗ್ತಾಯಿದ್ದಾರೆ. ಆದ್ದರಿಂದ ಅದನ್ನು ಎದುರಿಸೋದಕ್ಕೆ ಇವತ್ತು ರಾಜಕೀಯವಾಗಿಯೂ ಇಲ್ಲ, ನೈತಿಕವಾಗಿಯೂ ಆ ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕಿಲ್ಲ, ಸರ್ಕಾರಕ್ಕಿಲ್ಲ. ಅದೆಲ್ಲ ಸುಮ್ಮನೆ ಕಾಗದದಲ್ಲಿ ಅಮೌಂಟ್ 2,000 ಕೋಟಿ ಕೊಟ್ಟಿದ್ದೀವಿ ರಸ್ತೆಗೆ ಅಂತ, ಅದು ಯಾವುದೂ ಕೂಡ ನಿಜವಾಗ್ಲೂ ಬಿಡುಗಡೆ ಆಗಲ್ಲ. ಮತ್ತು ಯಾವ ಕಾಂಟ್ರಾಕ್ಟರ್ ಕೂಡ ಈಗ ಮುಂದೆ ಬರ್ತಾಯಿಲ್ಲ, ಹಿಂದೆ ಮಾಡಿದ ಕೆಲಸಕ್ಕೆ ಬಿಲ್ ಕೊಟ್ಟಿಲ್ಲ. ಹೀಗಾಗಿ ಭಾಳ ಕಷ್ಟದಲ್ಲಿ BBMP ಇದೆ. ಮತ್ತು ದುಡ್ಡು ಇಲ್ಲದ ಕಾರಣದಿಂದ ಈಗಾಗಲೇ 30 ವರ್ಷ 40 ವರ್ಷದ ಮನೆಗೇ ಮತ್ತೆ ಹಣವನ್ನು ವಸೂಲು ಮಾಡಿ A ಖಾತಾ B ಖಾತಾ ಅಂತಂದು ಮಾಡ್ತಾಯಿದ್ದಾರೆ. ಅದು ಏನು ಡೆವಲಪ್ಮೆಂಟ್ಗಿಂತ ಏನು ಮಾಡೋದಿಲ್ಲ, ಬರೀ ಖಾತಾ ಬದಲಾವಣೆ ಮಾಡಿ ಲಕ್ಷಗಟ್ಟಲೆ ಹಣ ಇವತ್ತು ಸಾರ್ವಜನಿಕರಿಂದ ಪಡಿತಾ ಇದ್ದಾರೆ.